ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಸೆಕ್ಯೂರಿಟಿ ಇಲ್ಲ. ಎಷ್ಟು ಜನ ನಾಗರಿಕರು ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂತ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ಏನು ಆಗ್ರಹ ಕೇಳಿ ಬರ್ತಾ ಇದೆ. ಇಲ್ಲ, ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅವರ ಕೂಗು ಒಂದೇ, ಈ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು. ಇನ್ನ ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇರುವಂತದ್ದು. ನನ್ನ ಜೊತೆಗೆ ನಿರಂಜನ್ ಹಿರೇಮಠ್ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಪುಟ್ಟ ಎಳೆಯ ಕಂದಮ್ಮ, ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರುವುದು. ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಸೆಕ್ಯೂರಿಟಿ ಇಲ್ಲ. ಎಷ್ಟು ಜನ ನಾಗರಿಕರು ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂತ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ಏನು ಆಗ್ರಹ ಕೇಳಿ ಬರ್ತಾ ಇದೆ. ಇಲ್ಲ, ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅವರ ಕೂಗು ಒಂದೇ, ಈ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು. ಇನ್ನ ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇರುವಂತದ್ದು. ನನ್ನ ಜೊತೆಗೆ ನಿರಂಜನ್ ಹಿರೇಮಠ್ ಅವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಪುಟ್ಟ ಎಳೆಯ ಕಂದಮ್ಮ, ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರುವುದು. ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಸೀನ್ ಆಗಿದ್ದ ಬೆಳಗ್ಗೆ 10:30 ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ ನಾವು ಕನ್ನಡಿಗರಿ ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಏನು ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ
ಅಷ್ಟೇ. ನಮ್ಮ ಮಗಳೇ ಮುಂದಾನಲ್ಲ, ಅವ್ನು ಮಾತ್ರ ನಾವು ಬಿಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಸೆಕ್ಯೂರಿಟಿ ಇಲ್ಲ. ಹೆಚ್ಚು ಜನ ನಾಗರಿಕರು, ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂತ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ಏನು ಆಗ್ರಹ ಕೇಳಿ ಬರ್ತಾ ಇದೆ. ಇಲ್ಲ, ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅವರ ಕೂಗು ಒಂದೇ, ಈ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು. ಇನ್ನ ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇರುವಂತದ್ದು. ನನ್ನ ಜೊತೆಗೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಪುಟ್ಟ ಎಳೆಯ ಕಂದಮ್ಮ, ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರುವುದು ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಸೀನ್ ಆಗಿದ್ದ ಬೆಳಗ್ಗೆ 10:30. ಅದೊಂದು ಯಾವ್ದೋ ಬಿಹಾರಿ ಹುಡುಗಂಗಂತ ನಮ್ ಹುಬ್ಳಿ, ನಾವು ಕನ್ನಡಿಗರಿ, ಇದೆಲ್ಲ ಸೆಲೆಬ್ರೇಟ್ ಮಾಡ್ತೀವಿಲ್ಲ ಹಿಂದೂ ಎಲ್ಲ. ಈ ತರ ಹುಡುಗರಿಗೆ ಒಂದೇನಾದ್ರೂ ಶಿಕ್ಷೆ ಕೊಡ್ಬೇಕು ನಾವು. ಅವನಿಗೇನು ಜೈಲಿಗೆ ಹಾಕಿ 4 ವರ್ಷ ಮತ್ತೆ ಹೊರಗಿಲ್ಲ. ಓಕೆ, ಅವ್ರಿಗೆ ನಾವು ಅವ್ರಿಗೆ ಕೊಂದು ಹಾಕ್ಬೇಕಷ್ಟೇ. ನಮ್ಮ ಮಗಳೇ ಮುಂದಾನಲ್ಲ, ಅವ್ನು ಮಾತ್ರ ನಾವು ಬಿಡೋದಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಮಹಿಳೆಯರಿಗೆ, ಯುವತಿಯರಿಗೆ ಆದ್ರೂ ಪುಟ್ಟ ಬಾಲಕಿಯರಿಗೂ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಇದೆ. ಸೆಕ್ಯೂರಿಟಿ ಇಲ್ಲ. ಹೆಚ್ಚು ಜನ ನಾಗರಿಕರು, ಅದೇ ರೀತಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಆರೋಪಿಗೆ ತಕ್ಕದಂತ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಒಂದು ಕೂಗು ಇಲ್ಲಿ ಕೇಳಿ ಬರ್ತಾ ಇದೆ. ಸಾಕಷ್ಟು ಏನು ಆಗ್ರಹ ಕೇಳಿ ಬರ್ತಾ ಇದೆ. ಇಲ್ಲ, ಇದರ ಜೊತೆಗೆ ಪಕ್ಷಾತೀತವಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಅವರ ಕೂಗು ಒಂದೇ, ಈ ಆರೋಪಿಗೆ ತಕ್ಕದಂತ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ರ ಕುರಿತು. ಇನ್ನ ಇದರ ಜೊತೆಗೆ ಪ್ರತಿಭಟನೆಯಲ್ಲಿ ಕೂಡ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಸಾಥನ್ನ ಕೊಡ್ತಾ ಇರುವಂತದ್ದು. ನನ್ನ ಜೊತೆಗೆ ನಿರಂಜನ್ ಹಿರೇಮಠ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಪುಟ್ಟ ಎಳೆಯ ಕಂದಮ್ಮ, ಆ ಕಂದಮ್ಮನ ಮೇಲೆ ಈ ರೀತಿ ನೀಚ ಕೃತ್ಯ ನಡೆದಿರುವುದು ವಿರುದ್ಧ ಪಕ್ಷಾತೀತವಾಗಿ ಹೋರಾಟ ಪ್ರಾರಂಭವಾಗಿದೆ. ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ತೀವ್ರ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಮುಖಂಡರು. ಬಾಲಕಿ ತಂದೆಗೆ ಸಾಂತ್ವನ ಹೇಳ್ತಿದ್ದಾರೆ ಕಾಂಗ್ರೆಸ್ ಮುಖಂಡರು. ಕೆಲ ದಿನಗಳ ಹಿಂದಷ್ಟೇ ಕೊಲೆಯಾದ ನೇಹಾ ಹಿರೇಮಠ್, ಇದೇ ಹುಬ್ಬಳ್ಳಿಯಲ್ಲಿ ಕೊಲೆಗೀಡಾದ ನೇಹಾ ಹಿರೇಮಠ್ ಅವರ ತಂದೆ ಹಾಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕೂಡ ನಿರಂಜನ್ ಹಿರೇಮಠ್ ಇದೀಗ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ.